ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ದಕ್ಷಿಣ ಮತ್ತು ಉತ್ತರದ ಸಬ್ ರಿಜಿಸ್ಟ್ರಾರ್ಗಳು ಏನೇನು ಮಾಡ್ತಾರೆ ಅನ್ನೋದೇ ಇವತ್ತಿನ ಮುಖ್ಯ ವರದಿ. ದಕ್ಷಿಣಕ್ಕೆ ಆನಂದ ಬದನಿಕಾಯಿ ಅಂತಿದ್ದಾರೆ ಮತ್ತು ಉತ್ತರಕ್ಕೆ ಕರಿ ಬಸನಗೌಡ ಅಂತಿದ್ದಾರೆ. ಇವ್ರ ಕೆಲಸ ಏನು ಅಂತಂದರೆ ನಿಯಮಿತವಾಗಿ ಸರ್ಕಾರದ ಆದೇಶಗಳನ್ನು ಪಾಲಿಸೋದು. ಆದರೆ ಇವರು ಆದೇಶಗಳನ್ನು ಪಾಲಿಸ್ತಾರೆ, ಆದರೆ ಲಂಚ್ ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಇವರು ಮಾಡೋದಿಲ್ಲ. ಈ ಹಿಂದೆ 3 ತಿಂಗಳ ಹಿಂದೆ ಒಂದು ಪ್ರಕರಣ ನಡೀತು. ಹುಕ್ಕೇರಿಯ ಸಬ್ ರಿಜಿಸ್ಟ್ರಾರ್ ಮೇಲೆ FIR ಆಯಿತು, ಇಬ್ಬರು ಆಪರೇಟರ್ ಮೇಲೆ FIR ಆಯಿತು. ತದನಂತರ DC ಅವರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿಬಿಟ್ರು, ನೀವು OTP ಇಲ್ಲದೆ, ಆಧಾರ್ ಇಲ್ಲದೆ ಮತ್ತು ಇಲ್ಲದೆ ಯಾವುದೇ ರಿಜಿಸ್ಟ್ರೇಷನ್ ಮಾಡುವಂತಿಲ್ಲ ಅಂತ ಹೇಳಿದರು. ಅದಕ್ಕೂ ಹಿಂದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಡೀತಿತ್ತು, ಈಗ ಪ್ಯಾನ್ ಕಾರ್ಡ್ ಇಲ್ಲ. ಈಗ ಸದ್ಯಕ್ಕೆ ಆವಾಗ ಈ ಹರಾಜು ವಿದೌಟ್ ಈ ಆಸ್ತಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 1.5 ರಿಂದ 2 ಲಕ್ಷ ತೊಗೊತಿದ್ರು, 1 ರಿಂದ 2 ಮಾಡ್ತಿದ್ರು ಹಿಂದೆ. ಈಗ ಇಲ್ಲ. DC ಅವರು ಯಾವಾಗ ಆದೇಶ ಮಾಡಿದ್ರು ಆ ಆದೇಶವನ್ನು ಇವರು ಪಾಲಿಸ್ತಾ ಇದ್ದಾರೆ. ಯಾವಾಗ FIR ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಸಬ್ ರಿಜಿಸ್ಟ್ರಾರ್ಗಳು, ಈಗ ಅಂಜಿದ್ದಾರೆ ಅಂತ ಹೇಳ್ಬೋದು. ಇನ್ನು ದಿನಾಲು ಕ್ಲಿಯರೆನ್ಸ್ ಟೈಟಲ್ ಇದ್ದದ್ದು ಅವರು 10,000 ಏಜೆಂಟ್ ಪಡಿತಾ ಇದ್ದಾನೆ, ಅದರಲ್ಲಿ 2,000 ಇವ್ರಿಗೆ ಕೊಡ್ತಾನೆ. ಅದ್ರ ಸಿಬ್ಬಂದಿ ಬಂತು, ಎಲ್ಲನೂ ಬಂತು. ಇಲ್ಲಿ ಬಾಂಡ್ ಆಯಿತು, ಡ್ರಾಫ್ಟಿಂಗ್ ಆಯಿತು ಮತ್ತು ಈ ಥರ ಯಾವುದೇ ಎಲ್ಲ ಚಾರ್ಜಸ್ ಹಿಡ್ಕೊಂಡು 10,000 ಏಜೆಂಟ್ ತೊಗೋತಾ ಇದ್ದಾನೆ. ಅಂದರೆ ಇಲ್ಲಿ ಬಾಂಡ್ ರೈಟರ್ ತೆಗೆದುಕೊಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಿಂತನೂ ಬಾಂಡ್ ರೈಟರ್ಗಳೇ ಹೆಚ್ಚು ಶ್ರೀಮಂತ ಆಗ್ತಾ ಇದ್ದಾರೆ. ಇದನ್ನು ಕೂಡ ಜಿಲ್ಲಾಧಿಕಾರಿಯು ವೆರಿಫಿಕೇಷನ್ ಮಾಡಬೇಕು. ಇಲ್ಲಿ ಪ್ರತಿದಿನ ಇಲ್ಲಿ ಸಂಜೆ 7 ರಿಂದ 8 ಗಂಟೆವರೆಗೆ ಇಲ್ಲಿ ಗಿಫ್ಟ್ ಡೀಡ ನಂತರ ರಿಲೀಸ್ ಮತ್ತು EC ಮತ್ತು ಸೇಲ್ ಡೀಡ್ ಆಗ್ತವೆ. ಪ್ರತಿಯೊಂದು ಈ ಉತ್ತರ ಮತ್ತು ದಕ್ಷಿಣದಲ್ಲಿ ಪ್ರತಿದಿನ 15,000 ರಿಂದ 20,000 ತೆಗೆದುಕೊಂಡು ಹೋಗ್ತಾರಂತ ಸುದ್ದಿ ಇದೆ. ನಂತರ 7 ರಿಂದ 9 ಗಂಟೆವರೆಗೆ ಆಫೀಸರ್ಸ್ ಎಲ್ಲ ಕೂಡ್ತಾರೆ, ಇಬ್ಬರು ಕೂಡ್ತಾರೆ, ಯಾವ್ಯಾವುದು ಪ್ರಕರಣಗಳನ್ನು ಏನೇನು ಮಾಡಿದೆ ಅಂತೇಳಿ ಚರ್ಚೆ ಮಾಡ್ತಾರೆ. ಅದಾದ ನಂತರ 6 ರಿಂದ 8 ಗಂಟೆವರೆಗೆ ಇಲ್ಲಿ 7 ರಿಂದ 8 ಪಿಗ್ಮಿ ಕಲೆಕ್ಟರ್ ಬರ್ತಾರೆ. ಇಲ್ಲಿ ಪಿಗ್ಮಿ ಕಲೆಕ್ಟರ್ ಯಾಕೆ ಬರ್ತಾರೆ ಅಂದರೆ ಇಲ್ಲಿ ಸಿಬ್ಬಂದಿನೂ ಕೂಡ 1 ರಿಂದ 2,000 ತುಂಬ್ತಾನೆ. ನಂತರ ರಿಜಿಸ್ಟರ್ ಕೂಡ ಸಬ್ ರಿಜಿಸ್ಟರ್ ಕೂಡ ಇಲ್ಲಿ ಪಿಗ್ಮಿ ತುಂಬ್ತಾರೆ ಅಂತ ಸುದ್ದಿದೆ. ಇದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಇನ್ನು ನೋಂದಣಿ ಅಧಿಕಾರಿ, ಜಿಲ್ಲಾ ನೋಂದಣಿ ಅಧಿಕಾರಿ ಪಟಾತಾರ ಮಹಾಭ್ರಷ್ಟ. ನಾವು ಹೇಳಿದ್ದೇವೆ, ಅನೇಕ ವೇಳೆ ಹೇಳಿದ್ದೇವೆ, ಈತ ತನಗೆ ಯಾರು ಬೇಕೋ ಆತನನ್ನೇ ಇಲ್ಲಿ ನೇಮಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಸಬ್ ರಿಜಿಸ್ಟರ್ ಕೊರತೆ ಇದೆ, ಬೆಳಗಾವಿ ಜಿಲ್ಲೆ ಸಬ್ ರಿಜಿಸ್ಟರ್ ಕೊರತೆ ಇದೆ. ಸರ್ಕಾರ ಆದಷ್ಟು ಬೇಗನೆ ಸಬ್ ರಿಜಿಸ್ಟರ್ ಕೊರತೆಯನ್ನು ನೀಗಿಸಬೇಕು ಅಂತ ಕೇಳ್ತೇವೆ. DC ಹೇಳಿದರೂ ಕೂಡ ಇಲ್ಲಿ ಅನೇಕ ಲಂಚದ ಪ್ರಕರಣಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಒಂದಿಲ್ಲೊಂದು ಈ ಆಸ್ತಿ ವಿದೌಟ್ ಈ ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಅಂದರೆ ಕಂಡು ಬರೋದಿಲ್ಲ. ಯಾರು ಪ್ರಭಾವಿಗಳಿರ್ತಾರೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವರು ರಾಜಕಾರಣಿಯನ್ನು ಮೇಂಟೈನ್ ಮಾಡಿದ್ದಾರೆ, ನಂತರ ಹಿರಿಯ ಅಧಿಕಾರಿಯನ್ನು ಕೂಡ ಇಬ್ಬರು ಮೇಂಟೈನ್ ಮಾಡಿದ್ದಾರೆ. ಅದು ಅಲ್ಲದೆ DC ಕಚೇರಿಯ ಒಬ್ಬ ಸಿಬ್ಬಂದಿಯನ್ನು ಕೂಡ ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದು ಸುದ್ದಿದೆ. ಇನ್ನು ಲೋಕಾಯುಕ್ತರು ಅಲ್ಲೇ ಇದ್ದಾರೆ. ನಾವೇನು ಲೋಕಾಯುಕ್ತ ಕೇಳ್ತೇವೆ, ನಿಮ್ಮ ಬದಿಗೇನೆ ಇದೆ ಬಿಲ್ಡಿಂಗ್ ಇದೆ, ನೀವೇನು ಮಾಡ್ತಾಯಿದ್ರಿ, ನೀವು 8 ಸಲ ಇಲ್ಲಿ ರೇಡ್ ಹಾಕಿದ್ರಿ, ಅಟ್ಲೀಸ್ಟ್ ಪಿಗ್ಮಿ ಕಲೆಕ್ಟರ್ನ ನಾವು ಹಿಡಿಬೋದು, ಇಲ್ಲಿ ಯಾಕೆ ಬಂದಿರ ಅಂತೇಳಿ. 7 ರಿಂದ 9 ಗಂಟೆವರೆಗೆ, 6 ರಿಂದ 8 ಗಂಟೆವರೆಗೆ, 7 ರಿಂದ 8 ಗಂಟೆವರೆಗೆ ಪಿಗ್ಮಿ ಕಲೆಕ್ಷನ್ ಆಗ್ತದೆ. ಇಲ್ಲಿ ಅಧಿಕಾರಿಗಳು ಚರ್ಚೆ ಮಾಡ್ತಾರೆ ಯಾರಿಗೆ ಎಷ್ಟು ಬಂತು. ಇಲ್ಲಿ ಸಿಬ್ಬಂದಿ ಕೂಡ ಈ ಪಿಗ್ಮಿ ಯಾಕೆ ತುಂಬ್ತಾ ಇದ್ದಾರೆ, 7 ರಿಂದ 8 ಜನ ಪಿಗ್ಮಿದವ್ರು ಯಾಕೆ ಬರ್ತಾ ಇದ್ದಾರೆ, ಸಬ್ ರಿಜಿಸ್ಟರ್ ಕೂಡ ಯಾಕೆ ಪಿಗ್ಮಿಯನ್ನು ತುಂಬ್ತಾ ಇದ್ದಾರೆ, ಅದು ಕೂಡ ಪರಿಶೀಲನೆ ಆಗಬೇಕು. ಒಟ್ಟಾರೆ ಲೋಕಾಯುಕ್ತರು ಈ 2 ಕಚೇರಿಗಳ ಮೇಲೆ, ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ರೇಡ್ ಆಗಬೇಕು. ರೇಡ್ ಆದ ನಂತರ ಸತ್ಯ ಹೊರಗೆ ಬಂದೇ ಬರ್ತದೆ. ನಾಳೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.